ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ನನ್ನ ಕುಟುಂಬದಲ್ಲಿ ನನ್ನ ಅಕ್ಕಪಕ್ಕದಲ್ಲಿ ದೇವರಿಗೆ ನನ್ನ ಮಗ ನೋವು ನೋವು ಬಹಳ ನೋವು ಹೊಟ್ಟೆ ನೋವಾಗಲಿ. ಮಧ್ಯಾಹ್ನ ತಡ್ಕೊಲಾಗ ನಾನು ಆಟೋಗಳು ಫೋನ್ ಮಾಡಿದ್ದೆ, ಅವಾಗ ಬಿದ್ದಿದ್ದು ಸಾಯಂಕಾಲ ಫೋನ್ ಮಾಡಿದ್ವಿ. ಆಗ ಹೇಳಿದ್ರಿ ನಾನು, ಸರ್ ಹಿಂಗೆ ನನ್ನ ಮಗ ಹೊಟ್ಟೆ ಭಾಳ ಟ್ರೈನ್ ಮಾಡ್ತೇನೆ ಅಂತ ಸರ್ ಜೊತೆ ಮಾತಾಡಿದ್ವಿ. ಒಂದು ಸ್ವಲ್ಪ ಪ್ರೇಯರ್ ಮಾಡಿದ್ರು. ದವಾಖಾನೆಗೆ ಹೋದ್ರಿ, ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೆ. ಅವ್ರು ಏನು ಹೇಳಿದ್ರು, ಗೋಳೆ ಔಷಧ ತಗೋರಿ ಕಡಿಮೆ ಆಗ್ತೈತೆ ಅಂತ ಹೇಳಿದ್ರು. ಆಕೆ ಏನು ದವಾಖಾನೆಯಿಂದ ಬಂದಲ್ಲ, ದವಾಖಾನೆಯಿಂದ ಬಂದು ಗೋಳೆ ತಗೊಲಿಲ್ಲ. ಆಕೆ ನಾವು ಪ್ರೇಯರ್ ಮಾಡತ್ತಿದ್ವು. ಆ ಪ್ರೇಯರ್ದಾಗ ಕೂತಳು, ಪ್ರೇಯರ್ದಾಗ ಕೂತಳು. ಆಕೆ ಏನು ಹಾಡು ಅನ್ಕೋತ ಪ್ರೇಯರ್ ಮಾಡ್ಕೋತ ನಾವು ಇದನ್ನು ಮಾಡಿದ್ವಿ. ಸರ್ ಅಷ್ಟು ಪ್ರೇಯರ್ ಮಾಡಿದ್ರು, ನಮ್ದಷ್ಟು ಮನ್ಯಾಗ ಅಷ್ಟು ಪ್ರೇಯರ್ ಮಾಡಿದ್ವಿ. ಆಕೆ ಗೋಳೆನೂ ತಗೊಲಿಲ್ಲ, ಏನೂ ಇಲ್ಲ, ಆರಾಮವಾಗಿ. ಇವತ್ತು ನಾವೆಲ್ಲರೂ ಕುಟುಂಬವಾಗಿ ಸಭೆಗೆ ಬಂದೆವು. ನಮ್ಮ ಯಜಮಾನ್ ಅಷ್ಟು ಬಂದಿಲ್ಲ, ಅದಕ್ಕಾಗಿ ಚಳಿ ಕೇಳ್ಕೊತೇವೆ. ಅವರು ಮುಂದಿನ ವಾರದಿಂದ ಬರಲಿ ಅಂತ ಹೇಳ್ಕೊತೇವೆ. ನಾ ಈ ಸಭೆಗೆ ಬರ್ತಿರ್ಕಿಲ್ಲ, ನಾ ಯಾವಲ್ಲಿ ಇರ್ತೀನಿ ನನಗೆ ಗೊತ್ತಿಲ್ಲ. ನಾ ಈ ಸಭೆಗೆ ಬಂದ್ರೊಳಗ ನನ್ನ ಕುಟುಂಬದಾಗ ಇಷ್ಟು ಚಂದ ಆರಾಧನೆ ಇದನ್ನೆಲ್ಲ ನೋಡಿದ್ರಿ. ಹಾಡ ಎಲ್ಲ ಮಾಡಕ್ಕೆ ನನ್ನ ಅಕ್ಕಪಕ್ಕದವ್ರು ಎಲ್ಲರೂ ಬರತ್ತಾರು. ಮತ್ತು ಹಿಂಗೆ ಆಕರ್ಸಿಲ್ಲ. ನಾ ಇನ್ನು ದೇವರಲ್ಲಿ ಬೆಳಿಬೇಕನ್ನೋದು ನನ್ನ ಆಸೆ ರೀ. ನನ್ನ ಮಗ ಹುಟ್ಟಿದಾಗಿಂದ ದವಾಖಾನೆಯಲ್ಲಿ ಕೈಯಿದೆ. ಇಲ್ಲಿ ಬಂದಾಗಿಂದ ದವಾಖಾನೆ ಕಟ್ಟಿ ಏರಿಲ್ರಿ. ದವಾಖಾನೆ ಔಷಧಗಳಿಗೆ ಗೊತ್ತಿಲ್ಲ ನನಗೆ. ದೇವ್ರು ಹಿಂಗೆ ಬಲವಾಗಿ ನಮ್ಮನ್ನು ನಡೆಸಲಿ ಅಂತ ನಾನು ಪ್ರಾರ್ಥಿಸುತ್ತೀನಿ ದೇವರಲ್ಲಿ. ಮತ್ತು ನಮ್ಮ ಮನೆಯವರು ಹಿಂಗೆ ನಾನು ಬಿಟ್ಟು ಹಿಂಗೆ ಹೋಗ್ತಾರೆ, ಆದ್ರೆ ಸಭೆಗೆ ಬರ್ತಿರ್ಕಿಲ್ಲ. ಅವರಿಂದ ನನ್ನ ಕುಟುಂಬದಲ್ಲಿ ನಾನು ಬೆಳೆದೇವಲ್ಲ ಅನ್ನೋದು ಒಂದು ನನಗೆ ಹಂಬಲ. ಅವರಿಂದ ಅವ್ರು ಇಲ್ಲಿ ಬರ್ತಿರ್ಕಿಲ್ಲ, ಅವ್ರನ್ನ ಇಲ್ಲಿ ಕರ್ಸ್ಕೋತಿರ್ಕಿಲ್ಲ, ಇಲ್ಲಿ ಬರ್ತಿರ್ಕಿಲ್ಲ ಅಂದ್ರೆ ನನಗೆ ಕುಟುಂಬದಾಗ ಪ್ರೇಯರ್ ಮಾಡೋಕ್ಕೆ ಶಕ್ತಿ ಇರ್ತಿರ್ಕಿಲ್ಲ ನನಗೆ. ಯಾಕಂದ್ರೆ ಅಂಜೆ ಪ್ರೇಯರ್ ಮಾಡೋದಾಗ್ತಿತ್ತು. ಈಗ ಅವರೇ ಇದ್ದಾರೆ ಅಂದ್ರೊಳಗೆ ನನಗೆ ಒಂದು ಬಲಗೈ ಇದ್ದಂಗೆ. ಅವ್ರಿಗೆ ನಂಗೆ ಸಪೋರ್ಟ್ ಆಗಿದ್ದಾರೆ. ನನ್ನ ಸರ್ಗಳು ನನಗೆ ಭಾಳ ಸಪೋರ್ಟ್ ಆಗಿದ್ದಾರೆ. ಪ್ರತಿಯೊಂದು ಇದಕ್ಕೂ ನಾ ಏನಾರ ಫೋನ್ ಮಾಡಿನಂದ್ರೆ ಅವ್ರು ಪ್ರೇಯರ್ ಮಾಡ್ತಾರೆ. ಇಲ್ರಿ ಸಿಸ್ಟರ್, ನೀವು ನನಗೆ ಇದನ್ನು ಹಿಂದೆ ಇರಬೇಡ್ರಿ. ನಾವು ಮೊದಲು ಹಿಂದೆ ಜರ್ದವ್ರ, ನನಗೆ ಇನ್ನೂ ಅದನ್ನು ಅದ ಭಯ. ನಾ ಇನ್ನೂ ಹಿಂದೆ ಸೇರಬಾರ್ದು. ದೇವರೇ ನಿನ್ನ ಬಲವಾಗಿ ನಿನ್ನ ಬಲಶಕ್ತಿ ನಮಗೆ ಬೇಕು. ನಿನ್ನಲ್ಲಿ ನಾವು ನಿನ್ನ ಮಕ್ಕಳಿಗೆ ಜೀವಿಸ್ಬೇಕು ಅನ್ನೋದು ಬಂದ ನನ್ನ ಆಸೆ ರೀ. ಅದಕ್ಕಾಗಿ ನನ್ನ ಮಗ ಹೆಂಗೆ ಹುಟ್ಟಿದಂಗೆ ದವಾಖಾನೆದಾಗಿಂದ ನಾವು ಇದನ್ನು ಮಾಡಿದೆವು. ಈಗ ಏನೂ ಇಲ್ಲರಿ. ನನ್ನ ಮಗಳು ಆರಾಮದಾವು, ನಾವೆಲ್ಲರೂ ಆರಾಮಾಗಿ ದವಾಖಾನೆ ಕಟ್ಟಿ ಏನಿಲ್ಲ, ಒಂದು ಗೋಳಿ ಔಷಧ ಇಲ್ಲರಿ. ಎಲ್ಲ ಆರಾಮಿದ್ದೇವೆ ನಾವು ದೇವ್ರ ಆಶೀರ್ವಾದ, ದೇವ್ರ ಕೃಪೆಯಿಂದ. ಶುಕ್ರವಾರ ಇವರು ಅಂದರು, ಬ್ರದರ್ ಯಾರು ಊಟ ಹಾಕಿಸ್ತೇರಿಲ್ರಿ ಕೇಳಿ. ಆದ್ರೂ ಯಾರು ಒಬ್ಬರ ನಾವು ಕೈ ಮಾಡಲಿಲ್ಲ. ನನ್ನ ಮನುಷ್ಯ ಎಷ್ಟು ನೋವಾಯ್ತವ. ದೇವ್ರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾರಲ್ಲ, 3-4 ಸಾವಿರ ರೂಪಾಯಿ. ನಾ ಸಭೆಗೆ ಊಟ ಯಾಕೆ ಹಾಕಬಾರ್ದು? ಹಿಂಗಾಗಿ ನನ್ನ ಮನ್ಸಿಗೆ ನನಗೆ ಕೆಟ್ಟ ದೇವ್ರು ನನಗೆ ದುಃಖ ಪಟ್ಟಿಲ್ರಿ. ಯಾರು ಮನ್ಯಾಗ ಹೋಗಿಲ್ಲ, ಮನ್ಯಾವ್ರಿಗೆ ಹೇಳಿದ್ನ ಹಿಂಗೆ ರೀ. ನನ್ನೇನು ಕೇಳಬೇಕಾಗಿತ್ತು, ನೀ ಕೈ ಮ್ಯಾಗೆ ಹೇಳ್ಬೇಕಾಗಿತ್ತಲ್ಲ. ಅದ್ರ